ನಮಸ್ಕಾರ ಗೈಸ್, ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಿನಿ ಸ್ಟಾರ್. ಸ್ವಿಮ್ಮಿಂಗ್ ಪೂಲ್ ಪಕ್ಕ ನಿಂತ್ಕೊಂಡು ನಾನೇನ್ ಮಾಡ್ತವನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲಿ ನಾವು 5 ಜನ ಅಂದ್ರೆ ಮಿನಿ ಸ್ಟಾರ್ಸ್ ಅನ್ನೋ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡವಿಲ್ಲ. ಅದಕ್ಕೆ ಒಂದು ಚಾಲೆಂಜ್ ಮಾಡ್ತೇವೆ. ಆ ಚಾಲೆಂಜ್ ಹೆಸರೇ ಸ್ವಿಮ್ಮಿಂಗ್ ಪೂಲ್ ಚಾಲೆಂಜ್ ಅಂತ. ನೀರು ಸಿಕ್ಕಾಪಟ್ಟೆ ಕುಳುಕುಳು ಅಂತಿದೆ ಗೈಸ್, ಕುಳುಕುಳು ಅಂತಿದೆ ಗೈಸ್. ಚಾಲೆಂಜ್ ಅಂದ್ರೆ ಇಷ್ಟೇನೆ ಗೈಸ್. ಒಬ್ರು ಅವರು ಸಾಂಗ್ ಹಾಕ್ತಾರೆ, ಆ ಸಾಂಗ್ ಆ ಲೈನ್ ಅವ್ರು ಯಾವ ಸಾಂಗ್ ಹಾಕಿರ್ತಾರೆ ಆ ಲೈನ್ ನ ನಾವು ಪೂರ್ತಿ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ನೀರೊಳಗೆ ತಳ್ಬಿಡ್ತಾರೆ, ನೀರೊಳಗೆ ಬಿತ್ಕೊಬಿಡ್ತೀವಿ. ನೀರು ಹೆವಿ ಕೋಲ್ಡ್ ಐತೆ, ಸಿಕ್ಕಾಪಟ್ಟೆ ಕೋಲ್ಡ್ ಐತೆ. ಚಿಕ್ಕಮಂಗ್ಳೂರಲ್ಲಿ ಒಂದು ಐಸ್ನ ಮುಟ್ತಂಗ ಐತೆ ಗೈಸ್, ಅಷ್ಟು ಕೋಲ್ಡ್ ಆಗದೆ ನೀರು ಮಾತ್ರ. ಅದೇ ಏನಾದ್ರು ಸಾಂಗ್ ಹೇಳಿಲ್ಲ ಅಂದ್ರೆ ನೀರೊಳಕ್ಕೆ ಹಿಂಗೆ ಬಿತ್ಕೊಬಿಡ್ತೀವಿ ಅಷ್ಟೇ. ಎಲ್ಲಾ ಕನ್ನಡ ತಾಯಿ ಮಕ್ಳು ಈ ವಿಡಿಯೋ ನೋಡಕ್ಕೆ ರೆಡಿನಾ? ಬನ್ನಿ, ಈ ವಿಡಿಯೋದಲ್ಲಿ ಯಾರು ನೀರೊಳಕ್ಕೆ ಮುಳಿಕತ್ತಾರೆ ಅನ್ನೋದನ್ನ ನೋಡವಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಮ್ಮ. ಈ ಸಲ ಕ್ಲಿಪ್ಸ್ ಹಾಕ್ತೀವಿ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಕ್ಲಿಪ್ಸ್ ಹಾಕ್ತೀವಲ್ಲ, ಅವರಿಬ್ರು ಯಾರು ಸೇಮ್ ಆಗ್ತಾರೆ. ಅವರು ಕಪ್ಪೆ ರೇಸ್ ಆಡ್ತಾರೆ. ಚೆನ್ನಾಗಿದೆ ಅಲ್ವಾ ಐಡಿಯಾ? ಕಪ್ಪೆ ರೇಸ್ ಆಡಿದಾಗ ಯಾರು ಮೊದಲು ಬರ್ತಾರೆ ಅವರು ಹಿಡ್ಕೊಳ್ಳೋರಾಗಿರ್ತಾರೆ, ಲೇಟಾಗಿ ಬರೋರು ಬೀಳೋರಾಗಿರ್ತಾರೆ. ಏನು ಗೊತ್ತಿಲ್ಲ. ಸೊ ಇವಾಗ ಬನ್ನಿ ಕ್ಲಿಪ್ಸ್ ಹಾಕುವ, ಜಾಸ್ತಿ ಲೇಟ್ ಮಾಡಬೇಡ. ಜೈ ಮಕ್ಕಳಮ್ಮ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನ್ ಬ್ರೋ ಇದು? ದೇವ್ರೇ ಗಾಯ್ಸ್, ಈ ಗಂಟೆ ಗಾಯ್ಸ್ ಕ್ಯಾಮ್ರಾ ಅಂದ್ರೆ ಭಯ ನನ್ಗೆ. ಎಗ್ರೆಗ್ರು ಕಪ್ಪೆ ಕಾಂಪಿಟೇಷನ್ ಅಲ್ಲಿ ಶರತ್ ಮತ್ತೆ ನಿತ್ಯ ಅವ್ರಿಗೆ ಸ್ವಾಗತ ಸುಸ್ವಾಗತ ಗೈಸ್. ಸೊ ಇವಾಗ ನೋಡೋಣ ಯಾರು ಗೆಲ್ತಾರೆ ಅಂತ. ಬಟ್ ಒಂಚೂರು ಇಲ್ಲಿ ಇವ್ನು ಶರತ್ ಉದ್ದವನೆ, ನಿತ್ಯ ಇಲ್ವಾ? ಇಲ್ಲ ಉದ್ದ ಇದೆಯಾ? ಕರೆಕ್ಟ್ ಬಾತ್ ತೋ ಸಹಿ. ನೀನು ಒಬ್ಬ ಫ್ರೆಂಡ್ ಏನೋ ನೋಡಿ, ಇವನು 6 ಅಡಿ ಅವಳೆ, ಪಾಪ ಅದೊಂದು 3 ಅಡಿ ಐತೆ. ಯಾಕೆ ಬೇಕಿವೆಲ್ಲ? ಸೊ ಎಸ್ ಗೈಸ್, ಲೆಟ್ಸ್ ಬಿಗಿನ್. ಸೂಪರ್. ಕಪ್ಪೆ ಕರ ತುಪ್ಪ ಜಲಿ ರೆಡಿನಾ? ರೆಡಿ ಗೇಟ್ ಗೇಟ್ ಸೆಟ್ ಇಷ್ಟ ಹೋಗ್ಬೇಕು. ನೀವು ಹಿಂಗೆಲ್ಲ ಹೋಗಂಗಿಲ್ಲ. ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ ಬ್ರೋ. ಇಲ್ಲಿ ನೋಡಿ, ಇವ್ರ ಕೈ ಎಷ್ಟಿದೆ ಇಷ್ಟೇ ಇರ್ಬೇಕು ಬ್ರೋ. ಇಷ್ಟೇ ಸರಿ. ರೆಡಿನಾ? ಈಗ ಯಾಕೆ ಮುಂದೆ ಬಂದ್ರಿ? ಲೈನ್ ನೋಡಿ. ಸೆಟ್ ಗೋ. ಬನ್ನಿ. ಅದೇಂಗೆ ಬ್ರೋ? ಅದೇಂಗೆ ಬ್ರೋ? ಕಪ್ಪೆ ಅಂದ್ರೆ ಕಪ್ಪೆ. ರಿಮ್ಯಾಚ್. ಗೆಟ್ ಸೆಟ್ ಗೋ ಅಷ್ಟೇ. ಸೊ ಪ್ಲೇಯರ್ಸ್ ರೆಡಿ? ಒಂದೇ ಸತಿ ಗೋ ಅನ್ಬಿಡಂಗಿಲ್ಲ. ಗೆಟ್ ಸೆಟ್ ಗೋ. ಸೆಟ್ ರೆಡಿ ಹೇಳಿದ್ ನಾನು. ನೋಡಿ ಬ್ರೋ, ಪಕ್ಕ ನೀವು ಗೆಲ್ತೀರಾ? ಅವ್ರಿಗೆ ಗೊತ್ತಾಯ್ತಿಲ್ಲ ಅವ್ರಿಗೆ. ಗೆಟ್ ಸೆಟ್ ಗೋ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಕರೆಕ್ಟ್ ಆಗಿ ಮಾಡಿಲ್ಲ, ಗೆದ್ಬಿಟ್ರು. ಫೈನಲಿ ಶರತ್ ವಿನ್ನರ್. ಸರಿ ಟೀಮ್ ಅವ್ರ ಟೀಮ್. ಸ್ವಲ್ಪ ಆಮೇಲೆ ಬಂದು ನೋಡ್ಕೊಂತ. ಅಲ್ಲ ಕ್ಯಾಮ್ರಾಮನ್ ಪ್ಲೀಸ್ ಡಿಸೈಡ್. ಸೊ ಬೋತ್ ಆರ್ ಸೊ ಇಬ್ರು ಫ್ಯಾಮಿಲಿ ಪ್ಯಾಕ್ ಅವರು ಇವಾಗ ಒಬ್ರು ಮಾತ್ರ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಪ್ಯಾಚ್ ಅಪ್ ಮಾಡ್ತಾ ಇದೀನಿ ಬ್ರೋ. ಕೇಳಿ. ಫ್ಯಾಮಿಲಿ ಪ್ಯಾಕ್ ಕೂಡ ಇವಾಗ ರೇಸ್ ಆಡ್ತಾ ಇದೀವಿ. ಇನ್ನೊಂದು 2 ತಿಂಗಳಾದ್ಮೇಲೆ ನಮ್ಮಿಬ್ರು 6 ಪ್ಯಾಕ್ ಬರುತ್ತೆ. ಓಕೆ, ಸೊ ಇವಾಗ ಇಲ್ಲ. ಬನ್ನಿ ಬ್ರೋ, ಪ್ಯಾಚ್ ಅಪ್ ಮಾಡ್ಬಿಟ್ಟೆ ಬ್ರೋ. ಹೇಗೆ ನೀ ಹೇಳ್ದಂಗೆ ಹೇಳಿದ್ದೀನಿ. ಬನ್ನಿ ಬ್ರೋ. ಇವಾಗ ಸುದೀಪ್ ಅವರು ಮತ್ತೆ ಶರತ್ ಅವರು ಅಲ್ಲ, ತೇಜಸ್ ಅವರು ಕಪ್ಪೆ ರೇಸ್ ಓಡ್ತಾ ಇದ್ದಾರೆ.
ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ನೀವಿಬ್ರು ಫಸ್ಟ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಾನ್ 3 ಅಂದಾಗ ಓಡಾಗ್ಬೇಕು, ನೀವು 3 ಅಂದಾಗ ಓಡಾಗ್ಬೇಕು. ಆ 1 ಆ 2 ಆ 2 ಬುದ್ಧಿವಂತ ಬ್ರೋ ನೀನು. ಹಾ ರೆಡಿ ಸಡಿ. ಆ 2 ಆ 2 ಆ 3 ಸಂಜೆ ಆಗೈತೆ, ನೀರು ಹೆವಿ ಕೋಲ್ಡ್ ಆಗೈತೆ. ನನಗೆ ಗೊತ್ತು ನಾನು ಸಾಂಗ್ ಹೇಳಲ್ಲ ಅಂತ ಬಿದೋಗ್ತೀನಿ ಗೈಸ್. ಏನ್ ಮಾತಾಡ್ಬೇಕಂತ ಗೊತ್ತಾಯ್ತಲ್ಲ ಗೈಸ್, ಭಯ ಆಯ್ತೈತೆ ಆಕ್ಚುಲಿ ಕೋಲ್ಡ್ ನೀರು ಅಂತಂದ್ರೆ ನಂಗೆ ಸಖತ್ತು ಭಯ. ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಮಾತೇ ಇಲ್ಲ. ತಳ್ಬಿಡಿ ಬಿಟ್ಬಿಟ್ಟವ್ರೆ. ಒಂದ್ ನಿಮಿಷ ನೀರ್ ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ. ಹೆಡ್ಜಲ್ ನಿಂತ್ಕೊಡಿ. ಪ್ಯಾಂಟ್ ಹೇಳ್ಕೊಂಡ್ಬಿಡ್ತೀನಿ ಸಾಂಗ್ ಬತ್ತೈತೆ. ಒಂದ್ ನಿಮಿಷ ರೆಡಿ. ಚೂರಿಂದೇರಿ ಬೀಳ್ಸಲ್ಲ, ಕೇಳಿಸುತ್ತೆ, ಫುಲ್ ಕೇಳಿಸುತ್ತೆ ಗೈಸ್. ಸೊ ಫೈನಲಿ ನಾವು ಇವಾಗ ಆಟ ಆಡ್ತಾ ಇದೀವಿ. ತೇಜಸ್ ಅವ್ರನ್ನ ಬೀಳ್ಸೋಕೆ ರೆಡಿ ಇದೀನಿ. ರೆಡಿನಾ ಬ್ರೋ ನೀವು? ಬ್ರೋ ಹಂಗ್ ಕಾಲ್ ಸ್ಪ್ರೆಡ್ ಮಾಡಿ ಒಂಚೂರು. ಹಾ ರೆಡಿನಾ? ಓಕೆ ಬ್ರೋ ರೆಡಿ. ನೀರ್ ಕೋಲ್ಡ್. ಸಾಂಗ್ ಪ್ಲೇ ಮಾಡಿ. ನಾನು ಹೇಳ್ತೀನಿ ಸ್ಟಾಪ್ ಅಂತ, ಅಲ್ಲಿಂದ ಒಂಚೂರು ಮೈಕ್ ಹಿಂದೆ ಇದೆಲ್ಲ ಇರಿ, ಕೇಳಿಸ್ಕೊಳ್ಳಿ. ಹಿಂದೆ ಹೋಗಿ ಇರಿ ಒಂದ್ ನಿಮಿಷ ಇರಿ. ಆಫ್ ಮಾಡಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಮುದ್ದಾಡಿ ಮದವೇರಿ ವಯ್ಯಾರದಿಂದ ಬಾಬಾ ಎಂತ ಎಕ್ಸ್ಪ್ರೆಷನ್, ಎಂತ ಬ್ರೋ ಬನ್ನಿ ವಾಪಸ್ ಮನೆಗೆ ಹೋಗೋಣ. ಟೈಮ್ ಆಯ್ತು. ಸಮಾಧಾನ ಗೈಸ್. ನಿಜವಾಗ್ಲೂ ನೀರ್ ಮಾತ್ರ ಹಂಗೆ ಕೋಲ್ಡ್ ಆಗದೆ ಅನ್ಕಳಿ. ಯಪ್ಪ ಸೀರಿಯಸ್ ಆಗಿ ಕೋಲ್ಡ್ ಆಗೈತೆ ಗೈಸ್, ನಿಜವಾಗ್ಲೂ ಕೋಲ್ಡ್ ಅದೇ ಅನ್ಕಳಿ. ಇಲ್ಲಿ ನೋಡಿ, ಇಲ್ಲಿ ಈಗ ಅಡ್ಡಾಡ್ಸ್ಕೊಂಡ್ಬರ್ತಾನೆ ನನ್ನ. ಗೈಸ್, ಸ್ವಿಮ್ಮಿಂಗ್ ಪೂಲ್ ಚಾಲೆಂಜ್ ಗಾನ್ ರಾಂಗ್. ನೀನ್ ಬೈಕ್ ನಂಗೆ ಗೊತ್ತಿಲ್ಲ.
ಆಯ್ತಲ್ಲ ಗೈಸ್ ಬಿಡಿ. ಇವ್ರಿಬ್ರು ಹುಡುಗರು ಆಗ್ಬಿಟ್ಟಿದ್ರೆ ಇವ್ರ ಕಥೆನೂ ಬೇರೆ ಇರ್ತೈತಾ? ನೀನು ಗುರು ಸ್ವಲ್ಪ ಏನ್ ಗುರು ನೀನು ಹುಡುಗರು ಆಗ್ಬಿಟ್ಟಿದ್ರೆ ಹೇಳು. ಇವ್ರನ್ನ ಬೀಳ್ತಾರಲ್ಲ ಅವ್ರಿಗೆ. ಈ ವಿಡಿಯೋ ಇಲ್ಲಿವರೆಗೂ ನಿಮ್ಗೆ ಎಂಟರ್ಟೈನಿಂಗ್ ಆಗಿದ್ರೆ, ಎಂಟರ್ಟೈನ್ ಕೊಡೋ ಪ್ರಯತ್ನ ನಾವು ಸಕ್ಸೀಡ್ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಹೆಚ್ಚು ಇಷ್ಟ ಆಗಿದೆ ಗೈಸ್, ನಾವು ನೆವರ್ ಎಕ್ಸ್ಪೆಕ್ಟೆಡ್ ಈ ಸ್ವಿಮ್ಮಿಂಗ್ ಪೂಲ್ ಚಾಲೆಂಜು ಕಂಪ್ಲೀಟ್ ಆಗಿ ಈ ರೇಂಜಿಗೆ ರಾಂಗ್ ಆಗುತ್ತೆ ಅಂತ ಅನ್ಕೊಂಡ್ರಿ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಲ್ಲ, ಇದನ್ನ ಟ್ವಿಸ್ಟ್ ಆಗಿ ಟರ್ನ್ ಮಾಡಿದ್ದು ಇವರೇ. ಇವರು ತೇಜ್ ಅವ್ರನ್ನ ತಳ್ಳಕ್ ಹೋದ್ರು, ನನಗೆ ಸಿಕ್ಕಿದ ಚಾನ್ಸ್ ಅಂತ ಇವ್ರು ಅಲ್ಲಿ ಸ್ಟಾರ್ಟ್ ಆಯ್ತು. ಇವ್ರು ಸಿಕ್ಕಿದ ಚಾನ್ಸ್ ಗೇಮ್ ಬೇಡ ಹಂಗೆ ನಾನೇ ಬಂದ್ಬಿಟ್ರು. ಆಮೇಲೆ ಇವರಿಬ್ರು ತಗೊಂಡು ನನ್ನ ತಳಿದ್ರು. ನಿಮ್ಮ ಅಭಿಪ್ರಾಯ, ನಿಮ್ಮ ಒಪಿನಿಯನ್? ನೀವು ಮೋಸ ಮಾಡ್ದೆ ಬ್ರೋ. ನಿತ್ಯ ಅವ್ರನ್ನ ಅಲ್ಲಿ ಬಿಡಿಸಿದ್ರೆ ಇವ್ರು ಮಾಡಿ ತಪ್ಪಿಗೆ ಇವ್ರನ್ನ 2 ನಿಮಿಷ ನೀರನ್ನ ಮುಳುಗಿಸ್ಬೇಕು ಬ್ರೋ. 2 ನಿಮಿಷ ಹೋಗ್ಬಿಡ್ತಾರೆ. 30 ಸೆಕೆಂಡ್ ಮುಳುಗಿಸ್ಬೇಕು ಬ್ರೋ. ಏನ್ ಹೇಳಿ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಇರಿ. ಏನ್ ಮಾಡಕ್ ಹೋಗ್ತಿದ್ರೆ? ಏನಿಲ್ಲ ಸುದೀಪ್ ಅವ್ರ ಬೆಳ್ಳಿಲ್ಲ ಗೈಸ್ ಸೀರಿಯಸ್ಲಿ ಯಾಕೆ ಹಿಂಗ್ ಕಮಂಗಿಗಳ ತರ ಆಡ್ತಾವ್ರ ಅಂತ ಅರ್ಥ ಆಗ್ತಿಲ್ಲ. ಬೈ ದೆನ್ ನಾನಂತೂ ಸೇಫ್ ಸೇಫ್ ಸೇಫ್. ಥ್ಯಾಂಕ್ ಯು ಫಾರ್ ಮೈ ಹರ್ಟ್. ಈ ವಿಡಿಯೋ ನೋಡಿದ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಥ್ಯಾಂಕ್ ಯು. ಆಮೇಲೆ ಲವ್ ಯು ಗೈಸ್. ಇದೇ ತರ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಪ್ರೀತಿ, ಬೆಂಬಲ, ಆಶೀರ್ವಾದ ಯಾವಾಗ್ಲೂ ಹಿಂಗೆ ಇರಿ, ಹಿಂಗೆ ಇರಿ. ಇದೇ ತರ ನಿಮ್ನ ಎಂಟರ್ಟೈನ್ ಮಾಡ್ತಾ ಇರ್ತೀವಿ. ಗೈಸ್, ನೆವರ್ ಎಕ್ಸ್ಪೆಕ್ಟೆಡ್ ಈ ತರ ಆಗುತ್ತೆ ಅಂತ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿತ್ಯ ಅವರು ಕೂಡ ಈ ಒಂದು ಗೇಮ್ ಅಲ್ಲಿ ಭಾಗಿಯಾಗಿದ್ದಾರೆ. ಅಂಡ್ ಸಂಧ್ಯಾ ಒಬ್ರು ಮಿಸ್ ಆಗಿದ್ದಾರೆ. ನೆಕ್ಸ್ಟ್ ಇಂದ ಸಿಗ್ತಾರೆ. ಇಂಜುರಿ. ಸೊ ಇವಾಗ ಎಂಡಿಂಗ್ ನಡುತ್ತಾ ಇದ್ದೀನಿ ಗೈಸ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ. ಥ್ಯಾಂಕ್ ಯು. ಆಮೇಲೆ ಲವ್ ಯು. ಪೀಸ್ ಗೈಸ್. ಲವ್ ಯು ಆಲ್. ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸೊ ಗೈಸ್, ವಿಡಿಯೋ ಇವಾಗ ಎಂಡ್ ಆಗ್ತಿದೆ. ಇಷ್ಟು ಚಳಿಲಿ ಅವರೆಲ್ಲ ಬಿದ್ದು ಒದ್ಲಾಡಿರೋದು ನನಗೆ ನಡುಕ್ತಿದೆ. ಇಲ್ಲಿ ಕಾಲ್ ನೀರ್ ಬಿದ್ದೆ ನಾನು ನಡುಕ್ತಾ ಇದ್ದೀನಿ. ಡೌ ಮಾಡ್ತಿಲ್ಲ, ಅವ್ರು ಗ್ರೇಟ್ ಅಂತ ಹೇಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ತಣ್ಣಗಿದೆ ನೀರು. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಸಿಗ್ತೀನಿ. ಅಲ್ಲಿ ತನಕ ಏನ್ ಮಾಡ್ಬೇಕು? ಸಬ್ಸ್ಕ್ರೈಬ್ ಆಗಿ ಗೈಸ್. ಲೈಕ್, ಶೇರ್, ಕಮೆಂಟ್ ಅಂತೂ ಮಾಡಿ, ತಪ್ಪದೇ ಮಾಡಿ. ಬೈ ಬಾಯ್.